ಅವನ್ನು ಮಾಡಿದ್ರು ರಾಲ್ಫ್ ಅವರು. ಆದರೆ ಇದು ತುಂಬ ದಿನಗಳ ಕಾಲ ಉಳಿಯಲಿಲ್ಲ. ತದನಂತರ ಹಲವಾರು ಯುದ್ಧಗಳು ನಡೀತು. ಆದರೆ ಈ ಮೊದಲನೇ ಯುದ್ಧ ಏನಿದೆ, ಇದರಲ್ಲಿ ಗೆಲ್ಲುವ ಮೂಲಕ ಇಸ್ರೇಲ್ ಅವರು ತಮ್ಮ ಶಕ್ತಿ ಏನು ಅನ್ನೋದನ್ನು ತೋರಿಸ್ಕೊಂಡ್ರು. ಅದರಲ್ಲಿ ಈ ಯುದ್ಧದ ನಂತರ ಏನೇನಾಯಿತು ಅಂತ ನಾವು ನೋಡಿದ್ರೆ, ಇಸ್ರೇಲ್ ಅವರು ಪ್ಯಾಲೆಸ್ಟೈನ್ನಲ್ಲಿ ತಮ್ಮ ಒಂದು ಹಿಡಿತವನ್ನು ಸಾಧಿಸ್ಕೊಂಡ್ರು. ಅಂದರೆ UN ಅವರು ಅವರಿಗೆ ಏನು ಪ್ರಪೋಸಲ್ ಕೊಟ್ಟಿದ್ರು ಅದಕ್ಕಿಂತ ಅಂದರೆ ಮೋರ್ ದೆನ್ 1/3 ಅಷ್ಟು ಭಾಗ ಅವ್ರಿಗೆ ಈ ಯುದ್ಧದಿಂದ ಸಿಕ್ತು. ಅಂದರೆ 78% ಅವ್ರಿಗೆ ಈಗ ಒಂದು ಕಂಟ್ರೋಲ್ ಸಿಕ್ತು ಪ್ಯಾಲೆಸ್ಟೈನ್ನಲ್ಲಿ. ಆ ರೀತಿ ಇವರು ಬಲಿಷ್ಠರಾಗ್ತಾ ಹೋದರು. ಇದರೊಳಗೆ ನಾವು ನೋಡಬೇಕಾದಂತಹ ಮುಖ್ಯವಾದ 2 ವಿಷಯಗಳು. ಒಂದು, ಈ ಯುದ್ಧದ ನಂತರ ಇಸ್ರೇಲ್ಗೆ ಸುಮಾರು 7 ಲಕ್ಷ ಯಹೂದಿಗಳು ಅಲ್ಲಿಗೆ ವಲಸೆ ಬರ್ತಾರೆ ಇಮಿಗ್ರೆಂಟ್ಸ್ ಆಗಿ.